ನೀವ್ ಹೇಳ್ಬೇಕು, ನೀವ್ ಸಿನಿಮಾ ನೋಡಿದೀರಾ. ಆಕ್ಚುಲಿ ನಾನು ಈ ಪಾತ್ರ ಮಾಡುವಾಗ ತುಂಬಾ ಭಯದಲ್ಲೇ ಈ ಪಾತ್ರ ಮಾಡಿದ್ದು. ಬಟ್ ಜನ ಏನು ಹೇಗೆ ಸ್ವೀಕರಿಸ್ತಾರೆ ಅಂತ, ಬಟ್ ಚೆನ್ನಾಗಿ ಸ್ವೀಕರಿಸ್ತಾರೆ ಅಂತ ಅನಿಸ್ತಾ ಇದೆ. ಎಮೋಷ್ನಲ್ ಸಬ್ಜೆಕ್ಟು ಎಲ್ಲೂ ನಾವು ಅತಿರೇಕ ಹೋಗಿ ಸಿನಿಮಾನ ತೋರಿಸಿಲ್ಲ. ಅವ್ರು ಹೇಳ್ದಾಗೆ ಏನಾದರೂ ಒಳ್ಳೆ ತೋರಿಸ್ಬೇಕಂದ್ರೆ ಮೊದಲು ಏನು ಕೆಟ್ಟದಾಗಿದೆ ಅನ್ನೋದು ತೋರಿಸ್ಲೇಬೇಕಾಗತ್ತೆ. ಸೊ ಇವಾಗ ಇಷ್ಟು ದಿನ ಜನವರಿ 23 ಅಂತ ಇದ್ವಿ, ಇವತ್ತು ಜನವರಿ 23 ಬಂದಿದೆ. ನಿಮ್ಮ ಮುಂದೆ ಸಿನಿಮಾ ಇದೆ, ಎಲ್ಲ ಕಡೆ ಚೆನ್ನಾಗಿ ಓಡ್ತಾ ಇದೆ. ಇನ್ನು ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಅಂತ. ನಿಮ್ಮ ಮಾತಲ್ಲೇ ಇತ್ತು, ನೀವು ಪಾತ್ರ ಒಪ್ಕೊಳ್ಳೋಕೆ ಭಯ ಪಟ್ಟಿದ್ರಿ ಅಂತ. ಬಟ್ ಜನ ಸಿನಿಮಾ ನೋಡಿದಾಗ ಎರಡು ರೀತಿ ಭಯ ಪಡ್ತಾರೆ. ಒಂದು ನಿಮ್ಮ ಥರ ಪ್ರೀತಿಸೋರು ಬೇಕು ಅಂತ ಭಯ ಇಷ್ಟಪಡ್ತಾರೆ, ಇನ್ನೊಂದು ಈ ಥರ ಬೇಡ ಅಂತಲೂ ಕೂಡ ಭಯ ಪಡ್ತಾರೆ. ಅಲ್ಲ, ನಿಮ್ಗೆ ಅದು ಅನಿಸಿದೆ ಅಂದರೆ ನನ್ನ ಪಾತ್ರಕ್ಕೆ ಒಳ್ಳೆ ಜಸ್ಟಿಸ್ ಮಾಡಿದ್ದೀನಿ, ನೀಟಾಗಿ ಅಭಿನಯ ಮಾಡಿದ್ದೀನಿ ಅಂತ ನನ್ಗನ್ಸುತ್ತೆ. ಸೊ ಅಷ್ಟೇ ಹೇಳೋದು. ನಿಮ್ಮ ದೃಷ್ಟಿಕೋನದಲ್ಲಿ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದರೆ ಅದು ಎಲ್ಲದಕ್ಕಿಂತ ಮೀರಿದ ಒಂದು ಶಕ್ತಿ. ಅದೇ ಜಾಸ್ತಿ ದುಃಖ, ಅದೇ ಜಾಸ್ತಿ ಖುಷಿ ಕೊಡೋದು ಜಗತ್ತಲ್ಲಿ. ಮಾಧವನ್ ಕರ್ಕೊಂಡಾಗ ಎಷ್ಟು ದುಃಖ ಪಡ್ತಾರೆ? ಅಷ್ಟೊಂದೇನು ದುಃಖ ಪಟ್ಟಿಲ್ಲ. ಇವಾಗ ಸಿನಿಮಾ ಚೆನ್ನಾಗಿದೆಯಲ್ಲ, ಸೊ ಸಿನಿಮಾ ಚೆನ್ನಾಗಿ ಓಡ್ತಿದೆಯಲ್ಲ, ಅದ್ರ ಖುಷಿನೇ ಜಾಸ್ತಿ ಇದೆ. ಹರ್ಟ್ ಮಾಡಿದಾಗ ದುಃಖ ಆಗಲಿಲ್ಲ. ನಾನು ಆ್ಯಕ್ಟ್ ಮಾಡಿರೋದು ಸರ್. ಈಗ ನಟಿಮಣಿಯಾಗಿ ಪಾಸಿಟಿವ್ ಆಗಿ ನೆಗೆಟಿವ್ ಶೇಡ್ ಬರುವಂಥದ್ದು ಬಹಳಷ್ಟು. ಅದನ್ನ ನೀವು ಹೇಳಿದ್ರಿ, ಅದು ರಿಸ್ಕ್ ಚಾಲೆಂಜ್ ಎಲ್ಲವೂ ಕೂಡ. ಬಟ್ ಅದನ್ನು ಯಾವ ರೀತಿ ನೀವು ಫಸ್ಟ್ ಅದನ್ನ ಜೀರ್ಣಿಸ್ಕೊಂಡ್ರಿ ಅಂತ? ಪಾತ್ರ ಮೇಡಮ್ ಅಷ್ಟೇ. ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲ ಇಲ್ಲಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.